ಎಲ್ರಿಗೂ ನಮಸ್ಕಾರ. ಆತ್ಮೀಯವಾದಂತಹ ಸ್ವಾಗತ ನಮ್ಮ ಟ್ರಾವೆಲ್ ಟಾಕ್ಸ್ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವಂತಹವರು ಕಳೆದ 32 ವರ್ಷಗಳಿಂದಲೂ ಟ್ರಾವೆಲ್ ಇಂಡಸ್ಟ್ರಿಯನ್ನ ರೂಲ್ ಮಾಡ್ತಾ ಇರುವಂತಹ ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾಗಿರುವಂತಹ ನಾಗರಾಜ್ ಅಡಿಗ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ತೆ ಸರ್, ಕಳೆದ 32 ವರ್ಷಗಳಿಂದಲೂ ನೀವು ಈ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಸೊ ಟ್ರಾವೆಲ್ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕಾಗಿ ಅನಿಸಿದ್ದು ಸರ್? ಎಲ್ಲರಿಗೂ ನಮಸ್ಕಾರ. ಹಾಗೆ ನನಗೆ ಈ ಇಂಡಸ್ಟ್ರಿ ಬರಲಿಕ್ಕೆ ನನಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಅಂಡಮಾನ್ಗೆ ಹೋದಂಥ ವೀರ ಸಾವರ್ಕರ್, ಹಾಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಎಲ್ಲ ಹೋಗಿದ್ರು ಅಂತ ನಾನು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ನಾನು ನೋಡಿದೆ. ಆವಾಗ ನನಗೂ ಇಂಥಲ್ಲೆಲ್ಲ ಹೋಗಬೇಕು ಅಂತ ಅನಿಸ್ತು. ಆದರೆ ನಮ್ಮ ಫ್ಯಾಮಿಲಿ ಆ ಥರ ಹೋಗುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ಯಾಕಾಗಿ ಒಂದು ಉದ್ಯಮವನ್ನಾಗಿ ಮಾಡ್ಕೋಬಾರ್ದು ಅಂಥೇಳಿ ನಾನೇ ಆವಾಗ ಒಂದು ಈ ಇಂಡಸ್ಟ್ರಿಗೆ ಕಾಲಿಟ್ಟೆ. ಸೊ ಎಷ್ಟನೇ ಇಸವಿಯಲ್ಲಿ ಇದು ಪ್ರಾರಂಭವಾಗಿದ್ದು? ಯಾವ ಥರದ ಪ್ರಯತ್ನಗಳು ಇದಕ್ಕಾಗಿ? ನಾನು ಪ್ರಾರಂಭಿಕ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ಶುರು ಮಾಡಿದೆ. ಶುರು ಮಾಡುವಾಗ ನಮ್ಮ ಕಂಪನಿ ಹೆಸರು ಫಸ್ಟು ನಾನು ದೇಶಭಕ್ತಿ ಹೆಸರಿಟ್ಟಿದ್ದೆ, ವಂದೇ ಮಾತರಂ ಅಂಥೇಳಿ. ವಂದೇ ಮಾತರಂ ಟ್ರಾವೆಲ್ಸ್ ಅಂತ ನಮ್ಮ ಕಂಪನಿ ಪ್ರಾರಂಭವಾಗಿದ್ದು. ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದೆ 1994. ಆದರೆ ಆವಾಗ ಈ ಪ್ರವಾಸೋದ್ಯಮಕ್ಕೆ ಅಂತ ಪೂರಕವಾದಂತಹ ಸಮಯ ಆಗಿರಲಿಲ್ಲ. ಯಾಕೆಂತೇಳಿದರೆ ಒಂದನೇದಾಗಿ ಆವಾಗ ಯಾವಾಗ ನೋಡಿದರೂ ಬರಪೀಡಿತ ಪ್ರದೇಶ ಈ ಥರ ಬರುವಂಥದ್ದು, ಪ್ರತಿ ವರ್ಷ ಬರಗಾಲ ಆ ಥರ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಪ್ರವಾಸೋದ್ಯಮ ಅನ್ನೋದೇ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಊರುಗಳಲ್ಲಿಯೂ ಕೇಳೋರು ನಮಗೆ ಏನಂದರೆ ಯಾವ ಹೋಟೆಲ್ಲು ಏನು ಅಂತ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡದವ್ರದ್ದು, ಕರಾವಳಿಯವ್ರದ್ದು ಮುಖ್ಯ ಉದ್ಯಮದಲ್ಲಿ ಹೋಟೆಲ್, ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರ ಎಲ್ಲ ಇದೆ. ಆದರೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮಲ್ಲಿಯೂ ಸಹ ಯಾರೂ ಇರಲಿಲ್ಲ. ಸೊ ಪ್ರವಾಸೋದ್ಯಮ ಅಂದರೆ ಹೊಸ್ತು ಎಲ್ಲರಿಗೂ. ಪ್ರವಾಸ ಅಂದರೆ ಆಮೇಲೆ ನಾವು ತುಂಬ ಎಲ್ಲ ಟೂರೆಲ್ಲ ಕಂಡಕ್ಟ್ ಮಾಡಿದ್ದೀವಿ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಗು ಗ್ರೋತ್ ಆದ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಅಂದಾಗೆ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸದಾ ನಿಧಾನವಾಗಿ ಪ್ರಗತಿಯನ್ನು ನೋಡಿದ್ವಿ. ಹಾಗೆ ಮೊದಲ ಅಂದರೆ ಈ ಇಂಡಸ್ಟ್ರಿಗೆ ಬಂದಂಗೆ ನೀವು ಯಾವ ಪ್ಯಾಕೇಜನ್ನು ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ? ಅಂದರೆ ಯಾವ್ದು ಮೂವ್ ಆಗ್ತಾ ಇತ್ತು ಆ ಟೈಮಲ್ಲಿ ಅಂತ? ಆ ಟೈಮಲ್ಲಿ ಮೂವ್ ಆಗ್ತಾ ಇದ್ದಿದ್ದು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇರುವಂಥದ್ದು ಯಾತ್ರಾ ಕಾನ್ಸೆಪ್ಟ್. ಪಿಲಿಗ್ರಿಮ್ ಯಾವುದಾದ್ರೂ ಯಾತ್ರಾ ಸ್ಥಳಕ್ಕೆ ಹೋಗೋದೇ ಪ್ರವಾಸ ಅಂತ ತಿಳ್ಕೊಂಡಿದ್ರು. ನಮ್ಮ ದೇಶದಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ಮೌಂಟೇನಿಯರಿಂಗು, ಆಮೇಲೆ ಈ ಬೀಚ್ ಆ್ಯಕ್ಟಿವಿಟೀಸ್ ಏನೆಲ್ಲ ಈಗ ಎಲ್ಲ ಸ್ಕೂಬಾ ಡೈವಿಂಗ್, ಪ್ಯಾರಾಗ್ಲೈಡಿಂಗ್ ಎಲ್ಲರಿಗೂ ಗೊತ್ತು. ಆವಾಗೆಲ್ಲ ಹೇಳಿದರೆ ಎಲ್ಲೋ ಗೋವಾದಲ್ಲಿ ಒಂದೆರಡು ಇರ್ತಿತ್ತು ಬಿಟ್ಟರೆ, ಮತ್ತು ಫಾರಿನಲ್ಲೇ ಥೈಲ್ಯಾಂಡು ಆ ಕಡೆನೇ ಹೋಗಿತ್ತು ಬಿಟ್ಟರೆ ಇಂಡ್ಯಾದಲ್ಲಿ ಇರಲಿಲ್ಲ. ಸೊ ನಮ್ಮ ಭಾರತೀಯರಿಗೂ ಸಹ ಯಾತ್ರೆ ಇಂಥದ್ದೇ ಗೊತ್ತು ಬಿಟ್ಟರೆ ಈ ಥರ ಎಕ್ಸ್ಕರ್ಷನ್ನು ಸ್ವಿಟ್ಜರ್ಲ್ಯಾಂಡು ಅಥವಾ ಇವತ್ತಿನ ಶಿಮ್ಲಾ ಮನಾಲಿ ಹೋಗೋದು ಇವೆಲ್ಲ ನಮಗೆಲ್ಲ ನಮ್ಮ ಭಾರತೀಯರಿಗೆ ಹೊಸ್ತು. ಸೊ ಅದನ್ನು ಗ್ರ್ಯಾಜುವಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಜನರಿಗೆ ಒಂದು ಇಷ್ಟ ಆಗುವಾಗ ಮಾಡಬೇಕಂತ ಇದು ಮಾಡಿದ್ದೆ. ಅದಕ್ಕೆ ನಾನು ಆವಾಗ ಮುಂಚೆ ಎಲ್ಲ ಏನಂದರೆ 29 days 30 days ಲಾಂಗ್ ಟೂರ್. ಒಂದು ಸಲ ಕಾಶಿ ಯಾತ್ರೆ ಹೋದತ್ರ ಹಿಂದೆಲ್ಲ ಕೇಳಿರ್ಬೋದು ನೀವು, 10 years 10 ವರ್ಷ ಮನೆ ಬಿಟ್ಟು ಹೋಗ್ತಾರೆ. ಹೋದವರು ಕಾಶಿ ಕಡೆ ಹೋಗೋದಂತ, ಕಾಶಿಯಿಂದ ಹೋಗಿ ಕಾಶಿಯಿಂದ ವಾಪಸ್ ಬಂದರೆ 10 ವರ್ಷದೊಳಗಡೆ ಕಾಶಿ ಸಮಾರಾಧನೆ, ಇಲ್ಲ ಅಂದರೆ ಅವ್ರು ಬಿಟ್ಟು ಹೋದ್ದಿಂದ ಅವ್ರು ಸಮಾರಾಧನೆ ಮಾಡೋದಂತ ಹಿಂದಿತ್ತು. ಹಾಗೆ ಬರ್ತಾ ಈಗ ಮುಂಚೆ ಫೆಸಿಲಿಟಿ ರೈಲಾಯಿತು, ವಾರಣಾಸಿಗೆಲ್ಲ ಹೋಗೋದು. ಈಗ ವಾರಣಾಸಿಗೆ 1 ಡೇಯಲ್ಲಿ ಹೋಗಿ ಬಂದುಬಿಡ್ತೇವೆ ಆ ಥರ. ನಾನು ಅದೇ ಫ್ಯೂಚರ್ನೆಲ್ಲ ಇದು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಶಾರ್ಟ್ ಡೆಸ್ಟಿನೇಷನ್ ಟೂರ್ಸ್ ನಾವು ಯಾಕೆ ಮಾಡಬಾರ್ದು, ದೂರದ ಊರಿಗೆ ಶಾರ್ಟ್ ಡೆಸ್ಟಿನೇಷನ್, ಶಾರ್ಟ್ ಡೇಸಲ್ಲಿ ಮಾಡುವಂಥದ್ದು ದೂರದ ಡೆಸ್ಟಿನೇಷನ್. ಸುತ್ತಾಡ್ಕೊಂಡು ಬರೋದು ಬೇಡ, ನೇರವಾಗಿ ಹೋಗಿ ನಾವು ತುಂಬ ಪ್ಲೇಸ್ ಒಂದೇ ಸಲ ಬೇಡ, ಸ್ವಲ್ಪನೇ ಒಳ್ಳೊಳ್ಳೆ ಸ್ವೀಟ್. ಈಗ ಒಂದೇ ಸಲ ಎಲ್ಲ ಸ್ವೀಟ್ ಹಾಕೋದಕ್ಕಿಂತ ಸ್ವಲ್ಪ ಒಂದೊಂದು, ಇವತ್ತು ಹೋಳಿಗೆ ತಿನ್ನೋಣ ನಾಳೆಗೆ ಆ ಥರ ಕಾನ್ಸೆಪ್ಟ್ ಅಂದೆ. ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಇಂಡ್ಯಾದಲ್ಲೂ ಏನಾಯಿತು, ಏರ್ ಸರ್ವಿಸ್ ಏನಿದೆಯಲ್ಲ, ಫ್ಲೈಟ್ಸು ಇದೆಲ್ಲ ಜಾಸ್ತಿ ಆಯಿತು. ಎಲ್ಲ ಡೆಸ್ಟಿನೇಷನ್ಗೆ ಆಯಿತು. ಮುಂಚೆಲ್ಲ ಬೆಂಗಳೂರಿಂದ ಡೆಲ್ಲಿ ಅಂದರೆ 1 ಅಥವಾ 2 ಫ್ಲೈಟ್ ಇತ್ತು. ಈಗ ನಿಮಗೆ ಎವ್ರಿ ಹಾಫ್ ಆ್ಯನ್ ಅವರ್
ಫ್ಲೈಟಲ್ಲಾಗಿದೆ. ಈ ಎಲ್ಲ ವ್ಯವಸ್ಥೆಯನ್ನು ನಾವು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ಆ ನಿಟ್ಟಿನಲ್ಲಿ ನಾವು ಶಾರ್ಟ್ ಟೂರ್ಸ್ ಇವತ್ತಿನ ದಿನ ನಮ್ಮ ಹತ್ರ 3 ಡೇಸಿಗೆ ಕಾಶಿ ಟೂರ್ನೂ ಇದೆ. 3 ಡೇಸ್ ಇಳಿತೀರಿ, ಇಳಿದ ತಕ್ಷಣ ಅಲ್ಲಿ ನಮ್ಮ ಗೈಡ್ ಬರ್ತಾರೆ, ನಿಮ್ಮನ್ನು ಪಿಕ್ ಮಾಡಿ ನಿಮಗೆಲ್ಲ ಅಲ್ಲಿನ ಟೆಂಪಲ್ಸು ಎಲ್ಲ ಮಾಡಿ ವಾಪಸ್ ಏರ್ಪೋರ್ಟಿಗೆ ಬಿಡುವಂಥ ವ್ಯವಸ್ಥೆನೂ ಇದೆ ಈಗ. ಮುಂಚೆ ಆ ಥರದ್ದೆಲ್ಲ ನೀವು ಕಲ್ಪನೆ ಮಾಡಲಿಕ್ಕಿಲ್ಲ. ಕಾಶಿಗೆ ಅಂದರೆ ಮಿನಿಮಮ್ 15 ದಿನ 20 ದಿನ ಅಂತಲೇ. ರೈಲು ಡೈರೆಕ್ಟ್ ಟ್ರೈನ್ಸ್ ಇರಲಿಲ್ಲ ಅವಾಗ, ಫ್ಲೈಟ್ ಅಂತೂ ಇಲ್ಲವೇ ಇಲ್ಲ, ಹೀಗೆಲ್ಲ ಇತ್ತು. ಸೊ ಈ ಹೊಸ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರಿ. ಸೊ ಅದಕ್ಕೆ ಯಾವ ಥರ ಇತ್ತು ರೆಸ್ಪಾನ್ಸ್ ಅಂತ ಹೇಳಿದ್ರೆ, ಇವಾಗ ಕಾಶಿ ಅಂದರೆ ನೀವು ಹೇಳ್ದಂಗೆ ಅದು ಲಾಂಗ್ ಟರ್ಮ್ ಆಗಿ ಹೋದ್ರೇ ಒಂದು ಆ ರೂಲ್ ಇದ್ದಿದ್ದೇ ಹಾಗೆ ಇತ್ತು. ಸೊ ಅದನ್ನು ನೀವು ಬ್ರೇಕ್ ಮಾಡುವಾಗ ಯಾವ ಥರ ಇತ್ತು ರೆಸ್ಪಾನ್ಸ್, ಜನ ಸ್ವೀಕರಿಸಿದ್ರ ಅಂತ? ಹಾಂ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಫಸ್ಟ್ ಟೈಮ್ ಅದಕ್ಕೆ ಏನು ಮಾಡಿದೆ, ಒಂದು ಹುಬ್ಬಳ್ಳಿಯಲ್ಲಿ ಒಂದಷ್ಟು ಜನ ರಿಟೈರ್ಡ್ ರೈಲ್ವೆ ಎಂಪ್ಲಾಯೀಸ್ ಇದ್ದರು, ಎ ಕ್ಲಾಸ್ ಇವರು, ಅವ್ರಿಗೆಲ್ಲ ಫ್ರೀಯಾಗಿ ರೈಲ್ವೆ ಪಾಸ್ಗಳಿರ್ತಿದ್ವು. ಸೊ ಆವಾಗ ನಾನೇನು ಮಾಡಿದೆ, ಅವ್ರನ್ನ ಅಸೋಸಿಯೇಷನ್ ಮೀಟಾಗಿ ಅವ್ರಿಗೆ ಒಂದು ಟೂರ್ ವ್ಯವಸ್ಥೆ ಮಾಡಿಕೊಟ್ಟೆ. ಅವ್ರಿಗೆ ಒಂದು 10 ಡೇಸಲ್ಲಿ ಅವರಿಗೆ ರೈಲ್ವೆ ಫ್ರೀ, ಅಂದರೆ ಅಪ್ ಟು ಇಂಡಿಯಾದ ಯಾವುದೇ ತುದಿಯವರೆಗೆ ಹೋಗಿ, ಇಂಡಿಯಾ ತುದಿಯವರೆಗೆ ರೈಲಲ್ಲಿ ಹೋಗಿ ಆಮೇಲೆ ನಾವು ಅಲ್ಲಿಂದ ಪ್ಯಾಕೇಜ್ ಮಾಡುವಂಥದ್ದು. ಲಾಸ್ಟ್ ಡೆಸ್ಟಿನೇಷನ್ ಅಂದರೆ ಗೋರಖ್ಪುರ್. ಅವ್ರಿಗೆ ಅಲ್ಲಿವರೆಗೆ ಟ್ರಾವೆಲ್ ಫ್ರೀ ಆಯಿತು, ಅಪ್ ಆ್ಯಂಡ್ ಡೌನ್. ಹುಬ್ಬಳ್ಳಿಯಿಂದ ಗೋರಖ್ಪುರಕ್ಕೆ ಹೋಗೋದು ಬರೋದು ಫ್ರೀ ಆಯಿತು. ಅಲ್ಲಿಂದ ಅವರಿಗೆ ಕಡಿಮೆ ವೆಚ್ಚದಲ್ಲಿ ನೇಪಾಳ ಪ್ರವಾಸ ಮಾಡಿಕೊಟ್ಟೆ. ಸೊ ಅಲ್ಲಿಂದ ನಮ್ಮ ಪ್ರಾರಂಭಿಕ ಜರ್ನಿ ಸ್ಟಾರ್ಟ್ ಆಗಿದೆ ಟೂರಿಸಮ್ಮಿಂದ. ಆ ನಂತರ ಬೇರೆ ಬೇರೆ ಡೆಸ್ಟಿನೇಷನ್ ಎಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಬಂದೆ. ಸಾಧಾರಣ 2000ನೇ ಇಸ್ವಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇಂಟರ್ನ್ಯಾಷನಲ್ ಮಾಡೋಣ ಅಂತ ಶುರು ಮಾಡಿದೆ. ಅಲ್ಲಿವರೆಗೆ ಡೊಮೆಸ್ಟಿಕ್ಕು ಪಾಪ್ಯುಲರ್ ಆಗಿತ್ತು. ಹಾಗೆ ಅಡಿಗಾಸ್ ಯಾತ್ರೆ ಯಾಕೆ ಬಂತು ಅಂತಲೂ ಒಂದಿದೆ ಅಲ್ಲಿ. ಮುಂಚೆ ವಂದೇ ಮಾತರಂ ಟ್ರಾವೆಲ್ಸ್ ಅಂತ ಇತ್ತು. ಹೆಂಗೆ ಟ್ರಾನ್ಸ್ಫಾರ್ಮ್ ಆಗಿದ್ದು ಈ ವಂದೇ ಮಾತರಮಿಂದ? ವಂದೇ ಮಾತರಂ ಟ್ರಾವೆಲ್ಸ್ ಅನ್ನೋದನ್ನು ನಮ್ಮ ಜನ ವಂದೇ ಮಾತರಂ ಅಂತ ಬರೆಯೋಕ್ಕೆ ಶುರು ಮಾಡಿದ್ರು. ಇದು ಲೆಟರ್ ಆಗಲಿ ಯಾವುದ್ರಲ್ಲೇ ಆಗಲಿ ವಂದೇ ಮಾತರಂ ಅಂತ. ನನಗೆ ನನ್ನ ದೇಶದ ಈ ಇಂಥ ಒಂದು ಗಾಯನ ಅಪಭ್ರಂಶ ಆಗ್ತಾಯಿದೆ ನನ್ನಿಂದ, ಮತ್ತು ಸುಮ್ಮನೆ ಬೇಡ ಅಂಥೇಳಿ ಆಮೇಲೆ ಏನು ಹೆಸರಿಡೋದು ಅಂತ ನೋಡಿದೆ. ಆ ವಂದೇ ಮಾತರಂ ಟ್ರಾವೆಲ್ಸ್ ಅನ್ನೋದನ್ನು ಅಷ್ಟು ಲಾಂಗ್ ಅದು ಹೇಳೋಕ್ಕೆ ಬರ್ತಿರಲಿಲ್ಲ ಜನ. ನಾನು ಆವಾಗ ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಪಾಪ್ಯುಲರ್ ಆಗಿತ್ತು ಯಾತ್ರೆ. ಕಾಶಿ ಅಂದರೆ ಅಡಿಗರ ಜೊತೆ ಹೋಗಬೇಕಂತ ಆ ಥರ ಒಂದು ಟ್ರೆಂಡ್ ತಂದು ಇಟ್ಟಿದೆ. ಯಾಕಂದರೆ ಅಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೆ ನಾನು. ಆವಾಗ ಏನು ಯಾತ್ರೆ ಹೋಗಿದ್ದೀರಂತೆ? ಕಾಶಿ ಯಾತ್ರೆ? ಹಾಂ, ಅಡಿಗರ ಯಾತ್ರೆ ಹೋಗಿದ್ದೆ ಅಂತ. ಇದನ್ನೇ ಯಾಕೆ ನಾವು ಸರ್ನೇಮ್ ಮಾಡ್ಬೋದು ಅಂತ. ಇದರಿಂದ ಬೇರೆ ಏನೂ ಇಲ್ಲ, ಗಿಮಿಕ್ ಇಲ್ಲ, ಏನಿಲ್ಲ. ಅಡಿಗರ ಜೊತೆ ಯಾತ್ರೆ ಹೋಗಿದೆ, ಅದಕ್ಕೆ ಅಡಿಗಾಸ್ ಯಾತ್ರಾ ಅಂಥೇಳಿ ನಾನು ರೀನೇಮ್ ಮಾಡಿದೆ. ಮತ್ತೊಂದು ಬ್ರ್ಯಾಂಡು ಇದೆ ನಂದು, ಅಡಿಗಾಸ್ ವರ್ಲ್ಡ್ ಅಂಥೇಳಿ. ಅದು ಸಹ ಇದು ವರ್ಕ್ ಆಗ್ತದೆ. 2 ನಮ್ಮದು ಬ್ರ್ಯಾಂಡ್ಸ್, ಅಡಿಗಾಸ್ ಯಾತ್ರಾ ಮತ್ತು ಅಡಿಗಾಸ್ ವರ್ಲ್ಡ್ ಅಂಥೇಳಿ. ಗಲ್ಲಿಗೂ ಒಂದು ಟ್ರಾವೆಲ್ ಏಜೆನ್ಸಿ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಜನರಿಗೆ ಪ್ರವಾಸಕ್ಕೆ ಹೋಗಬೇಕಂದ್ರೆ ಕನ್ಫ್ಯೂಷನ್ ಶುರುವಾಗ್ಬಿಟ್ಟಿದೆ. ಯಾವುದ್ರಲ್ಲಿ ಹೋಗೋದು, ಯಾವ್ದು ಚೆನ್ನಾಗಿ ಫೆಸಿಲಿಟಿ ಕೊಡುತ್ತೆ, ಹೇಗೆ ಅನ್ನುವಂತಹ ಗೊಂದಲಗಳು ಶುರುವಾಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ಅಡಿಗಾಸ್ ಯಾತ್ರಾ ಅನ್ನುವಂತಹ ಈ ಬ್ರ್ಯಾಂಡನ್ನು ಯಾವ ಥರ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಿದೆ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ? ಹೆಚ್ಚಾಗಿ ಕಾಂಪಿಟೇಷನ್ ಅಂದಾಗ ಜನ ಏನಂದರೆ ಪ್ರೈಸಿಗೆ ಹೋಗ್ಬೋದು. ಪ್ರೈಸ್ ಮ್ಯಾಟ್ರ್ ನನಗೆ ಅದೇನೋ ಅದರಲ್ಲಿ ಆ ಪ್ರೈಸಲ್ಲಿ ನಂಗೆ ನಂಬಿಕೆ ಇಲ್ಲ. ಯಾಕೆಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ನಾವು 35,000 ಥೈಲ್ಯಾಂಡು, 40,000 ಸಿಂಗಾಪುರು, 25,000 ದುಬೈ ಅಂಥೇಳಿ. ಆವಾಗ ನಾವು ಸಹಜವಾಗಿ ಆಲೋಚನೆ ಮಾಡಬೇಕು, ಯಾವುದರಲ್ಲಿ ಇವ್ರಿಗೆ ಕಡಿಮೆ ಸಿಗ್ತದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಟೂರ್ ಆಪರೇಟರ್ ನಾವು ಏನೂ ಹೊಂದಿರೋದಿಲ್ಲ. ನಾವು ನಮ್ಮ ಬ್ರೋಷರ್ ಆಗಲಿ, ನಾವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ, ನಾವು ಓನ್ಲಿ ಸರ್ವಿಸ್ ಪ್ರೊವೈಡರ್. ನಮ್ಮ ಹತ್ರ ಯಾವುದೇ ಹೋಟೆಲ್ ಇಲ್ಲ, ನಾವು ಸ್ಪಷ್ಟವಾಗಿ ಹಾಕಿದ್ದೇವೆ. ಯಾಕೆಂದರೆ ಸ್ಪಷ್ಟವಾಗಿ ವ್ಯವಹಾರ ಮಾಡಿದಷ್ಟು ನಮ್ಮ ಯಶಸ್ಸಿದಾಗ್ತದೆ. ನಾವು ಹೇಗೆ ನೀವು ನಮ್ಮ ಹತ್ರ ಇದು ಮಾಡ್ತೀರಲ್ಲ, ಆ ನಂಬಿಕೆ ಮೇಲೆ ಒಳ್ಳೆ ಒಂದು ಸರ್ವಿಸ್ ಕೊಡಬೇಕು. ಯಾಕೆ ಅಂತೇಳಿದರೆ, ಎಲ್ಲೋ ಹೋಗಿ ಈಗ ಫಾರಿನಿಗೆ ಹೋಗಿರ್ತಾರೆ, ಆವಾಗ ಅಲ್ಲಿ ಯುರೋಪಲ್ಲೆಲ್ಲ ಅಲ್ಲಿ ಪಿಜ್ಜಾ ಬರ್ಗರ್ ನಿಮಗೆ ಭಾಳ ಚೀಪಲ್ಲಿ ಸಿಗ್ತದೆ. ಆದರೆ ಅದೇ ರೈಸ್ ಸಾಂಬಾರು ಬೇಕಂದರೆ ಕಾಸ್ಟ್ಲಿ ಆಗ್ತದೆ. ನಾವು ಅದಕ್ಕೆ ಅಂಥ ಬ್ರ್ಯಾಂಡ್ ಇರುವಂಥ ಒಳ್ಳೆ ರೆಸ್ಟೋರೆಂಟ್,
ನಾವು ನೀವು ಸ್ವಿಟ್ಜರ್ಲ್ಯಾಂಡಲ್ಲಿ ಹೋದರೆ ನಾವು ಇಡ್ಲಿ ವಡೆ ಕೊಡಿಸ್ತೀವಿ ನಿಮಗೆ. ಮಧ್ಯಾಹ್ನದ ಊಟದ ಟೈಮಲ್ಲಿ ಅನ್ನ ಸಾಂಬಾರು ಕೊಡಿಸ್ತೀವಿ. ಇದು ನಾವು ಕ್ವಾಲಿಟಿಗೆ ಹೋಗ್ತೀವಿ. ಈ ಸಲ ನಾವು ಬೇರೆ ಯಾರಿಗೂ ಕಾಂಪಿಟೇಟರು ಅಥವಾ ಏನಿಲ್ಲ, ನಮ್ಮ ಸರ್ವಿಸಿಗೆ ನಾವು ಕಾಂಪಿಟೇಟರ್. ಈ ವರ್ಷ ಏನು ಕೊಟ್ಟಿದ್ದೀವಿ ಅದಕ್ಕಿಂತ ಇನ್ನೂ ಉತ್ತಮವಾಗಿ ಏನು ಕೊಡಬಹುದು ಅಂತ ನಮ್ಮ ಟೀಮು ನಾವು ಡಿಸ್ಕಸ್ ಮಾಡ್ತೀವಿ. ನಾವು ಟೂರ್ ಮ್ಯಾನೇಜರಿಗೆ ಹೋಗಿರ್ತಾರೆ, ಈ ಸಲ ಒಂದು ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಏನಾಯಿತು, ಏನಾದರೂ ಪ್ರಾಬ್ಲಮ್ ಆಯಿತಾ, ಫ್ಲೈಟ್ ಯಾವ ಟೈಮಲ್ಲಿ ಮಾಡಿದ್ರಿ, ಇದು ಕನ್ವೀನಿಯೆಂಟ್ ಆಯಿತಾ, ಫುಡ್ಡು ಏನು ಕಾಶಿಯಲ್ಲೆಲ್ಲ, ಕಾಶಿಯಲ್ಲಿ ನಿಮಗೆ ಏನು ಬೇಕು, ತಿಥಿ ಮಾಡಿರ್ತಾರೆ, ಮನೆ ಥರನೇ ಅವ್ರಿಗೆ ಫೀಲಿಂಗ್ ಬಂತ, ತಿಥಿಗೆಲ್ಲ ವಡೆ ಹೋಳಿಗೆ ಎಲ್ಲ ಮಾಡಿದ್ದೀರಾ, ಇದೆಲ್ಲ ನಾವು ಒಂದು ನೋಡ್ಕೊಳ್ತೀವಿ ಅಲ್ಲಿ. ಆ ಥರ ನಮ್ಮದು ಊಟದ ಅರೇಂಜ್ಮೆಂಟು. ಅದಕ್ಕೆ ಕಾಶಿ ಅಂದರೆ ಅಡಿಗಾಸಿ ಹತ್ರ, ಕಾಶಿ ಹತ್ರ ಅಂತಂದರೆ ಕೆಲವರು ಕರೆಯೋರು ಇದರ ನಿಕ್ನೇಮ್. ಯಾಕಂದ್ರೆ ಕಾಶಿ ಗಯಾ ಆಗಲಿ, ಬದ್ರಿನಾಥ್ ಆಗಲಿ, ನಮ್ಮಲ್ಲಿ ಯಾವ್ದು ಏನು ತಿಥಿ ಎಲ್ಲ ಮನೆಯಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ರಿಚುವಲ್ಸ್ ಅಲ್ಲಿ. ಇವನ್ ಪಿತೃಕಾರ್ಯ ಮಾಡೋರಿಗೂ ಸಹ ನಾವು ಅಷ್ಟೇ ವ್ಯವಸ್ಥೆ, ಅಷ್ಟು ಶ್ರದ್ಧೆಯಿಂದ ಮಾಡುವಂಥ ಕನ್ನಡದವ್ರನ್ನೇ ನಾವು ಒದಗಿಸ್ತೇವೆ. ಇದೆಲ್ಲ ನಮಗೆ ಒಂದು ಅದಕ್ಕೆ ಹೇಳಿದ್ದು ಸರ್ವಿಸ್. ಈ ಥರ ಸರ್ವಿಸ್ ಕೊಡಬೇಕು ಅಂದರೆ ರೇಟಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ. ಈಗ ನಾವು ಫಾರಿನಲ್ಲಿ ಆಗಲಿ, ಈಗ ದುಬೈಯಲ್ಲಿ ನಮ್ಗೆ ಗೊತ್ತಿದೆ ಯಾವ ರೆಸ್ಟೋರೆಂಟಲ್ಲಿ ಕಡಿಮೆ ಇದೆ ಅಂತ ನಮ್ಗೆ ಗೊತ್ತು. ಬಟ್ ನಾವು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ ನಮ್ಮ ಟೂರಿಸ್ಟನ್ನು. ನಾವು ಬ್ರ್ಯಾಂಡೆಡ್ 4 ಸ್ಟಾರ್ ಹೋಟೆಲ್ ಆಯ್ಕೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಟೂರ್ ಅಂತ ಹೇಳಿದಾಗ ನಾವು ಇಂಟರ್ನ್ಯಾಷನಲ್ ವಿದೇಶಕ್ಕೆ ಹೋದವಾಗ ಯಾವುದೋ ಒಂದು ಸೆಕೆಂಡ್ ಕ್ಯಾಟಗರಿ ಹೋಟೆಲಲ್ಲಿ ಉಳಿಸಿ ನಮ್ಮ ಭಾರತೀಯರನ್ನು ಲೆವೆಲ್ ಯಾಕೆ ಡೌನ್ ಮಾಡಬೇಕು. ನಾವು ಒಂಥರ ರಾಯಲಾಗಿ ಟ್ರಿಪ್ ಮಾಡ್ಕೊಂಡು ಬರೋಣ. ಯಾವುದೋ ಒಂದು 25,000 ಥೈಲ್ಯಾಂಡಿಗೆ ಹೋಗೋದಕ್ಕಿಂತ ಯಾಕೆ ಹೋಗ್ಬೇಕು ಆ ಥರ. ನಮ್ಮದು 50,000 ಇರ್ಬೋದು, ಆದರೆ ನಾವು ಅದೇ ಥರ ರಾಯಲಾಗಿ ಬ್ರ್ಯಾಂಡೆಡ್ 4 ಸ್ಟಾರ್ ಹೋಟೆಲ್ಲು, ಒಳ್ಳೆ ಊಟ, ಅನ್ಲಿಮಿಟೆಡ್ ಆಗಿ ವೆರೈಟಿ ಊಟ, ಇಂಡಿಯನ್ ಮೀಲ್ಸು, ವೆಜ್ ಅಂದರೆ ವೆಜ್ ಆಪ್ಷನ್, ನಾನ್ ವೆಜ್ ಅಂದರೆ ನಾನ್ ವೆಜ್ ಆಪ್ಷನ್. ಯುರೋಪಲ್ಲಿ ಜೈನ್ ಆಪ್ಷನ್ಸೇ ಕೊಡ್ತೀವಿ. ಸೊ ಯಾರಿಗೆ ಯಾವ್ದು ಬೇಕು ಆ ಫುಡ್ ವ್ಯವಸ್ಥೆ ಮಾಡ್ತೀವಿ, ಒಳ್ಳೆ ಗೈಡೆನ್ಸ್ ಕೊಡ್ತೀವಿ. ಮತ್ತು ಇನ್ನೂ ಮಾಡ್ತಾರೆ, ರೇಟ್ ಕಡಿಮೆ ಅಂತ ಹೇಳಿದವಾಗ ಏನೋ ಸಮಥಿಂಗ್ ಕಟ್ ಮಾಡಲೇಬೇಕು. ಈಗ ಇರ್ತದೆ ಈ ದುಬೈಯಲ್ಲಿ ಒಳ್ಳೊಳ್ಳೆದು ಒಂದೊಂದಿಷ್ಟು ಐಟಮ್ಸ್ ಇದೆ. ಯಾವುದು ಎಂಟ್ರೆನ್ಸ್ ಫೀಸು, ಇದು ಎಂಟ್ರಿ ಇರುವಂಥದ್ದು, ಹೈಯರ್ ಇದು ಇರುತ್ತೆ. ಎಕ್ಸಾಂಪಲ್ ಈಗ ಸಿಂಗಾಪುರಲ್ಲಿ ಯೂನಿವರ್ಸಲ್ ಸ್ಟುಡಿಯೋ, ದುಬೈಯಲ್ಲಿ ಅಯರಾ ಮ್ಯೂಸಿಯಂ ಅಂತ ಒಂದು ಇದೆ, ಸೈನ್ಸ್ ಅಂತ ಒಂದಾಗಿದೆ, ಆಮೇಲೆ ಮೋನೋ ರೈಲು, ಆಮೇಲೆ ಈ ಬುರ್ಜ್ ಖಲೀಫಾಕ್ಕೆ ಒಂದು ಬುರ್ಜ್ ಅಲ್ ಅರಬ್ ಹೋಟೆಲಿಗೆ ಒಂದು ಎಂಟ್ರಿ. ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ. ಅದನ್ನು ಇವ್ರು ಯಾರು ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಟೂರ್ ಕಾಸ್ಟ್ ಹೈ ಆಗುತ್ತಂತ. ನಾವು ಹೋಗಿರೋದು ನೋಡೋದಕ್ಕೆ ಅಂತ ಹೇಳಿದ ಮೇಲೆ ಏನು ವಂಡರ್ ಇದೆ ಅದನ್ನು ನೋಡ್ಕೊಂಡು ಬರಬೇಕಲ್ವಾ. ಯೂನಿವರ್ಸಲ್ ಸ್ಟುಡಿಯೋ ಅಂತ ಹೇಳಿದ ತಕ್ಷಣ ಡೈಲಿ ಅವತ್ತೊಂದು 10,000ವರೆಗೆ ಎಂಟ್ರಿ ಫೀಸೇ ಬರ್ತದೆ. ಸೊ ಅದನ್ನ ಸ್ಕಿಪ್ ಮಾಡಿದರೆ ನಿಮ್ಗೆ 10,000 ಕಡಿಮೆ. ಮತ್ತು ಈ ಇಂಟರ್ನ್ಯಾಷನಲಿಗೆ ಹೋದಾಗ ನಾವು ರೂಪಾಯಲ್ಲಿ ಕ್ಯಾಲ್ಕುಲೇಟ್ ಮಾಡಲೇಬಾರ್ದು. ನಾವು ಯಾವ ದೇಶಕ್ಕೆ ಹೋಗ್ತಾಯಿದ್ದೀವಿ ಆ ಕರೆನ್ಸಿಯಲ್ಲಿ ಏನಿರ್ತದೆ ನೋಡಬೇಕಾಗ್ತದೆ. ಇವರು ನಮ್ಮವರು ಏನು ಮಾಡ್ತಾರೆ, ನಮ್ಮ ಟೂರಿಸ್ಟು ನಾನು ಹೇಳ್ತೇನೆ, 10,000 ಕಡಿಮೆ ಇದೆ ಯುರೋಪ್ ಟೂರು, ಅವರು 260, ನೀವು 275, 15,000 ನೀವು ಜಾಸ್ತಿ. ಇವ್ರು 15,000 ಜಾಸ್ತಿ ಅಂತ ಹೇಳ್ತಾರೆ. ಅಲ್ಲೋದ್ಮೇಲೆ ಟೊಪ್ಪಿಗೆ ಬೀಳ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ 15,000 ಅಂದರೆ ನೀವು ಡಿವೈಡೆಡ್ ಯೂರೋದಲ್ಲಿ ಮಾಡಿ, ಯೂರೋ 100+ ಇದೆ ಇವತ್ತು. 15,000 ಅಂದರೆ ಜಸ್ಟ್ 150 ಯೂರೋ. 150 ಯೂರೋ ನಿಮಗೆ 13-14 ದಿನ ಅಂದರೆ ದಿನಕ್ಕೆ ಎಷ್ಟು, 10 ಯೂರೋ ಆಯಿತು. 10 ಯೂರೋ ನೀವು ಎಕ್ಸ್ಟ್ರಾ ಕೊಟ್ಟರೆ ಆ ನಾರ್ಮಲ್ ಕ್ಯಾಟಗರಿ ಹೋಟೆಲ್ಗಿಂತ ಬ್ರ್ಯಾಂಡೆಡ್ ಕ್ಯಾಟಗರಿ ಹೋಟೆಲ್, ನಾರ್ಮಲ್ ಊಟದಕ್ಕಿಂತ ಬ್ರ್ಯಾಂಡೆಡ್ ಊಟ, ಒಂದು ಒಳ್ಳೆ ಊಟ. ಮತ್ತು ನಮ್ಮದು ಇನ್ನೊಂದು ವಿಶೇಷ ಅಂದರೆ ಕನ್ನಡದವರಿಂದ ಕನ್ನಡಿಗರಿಗಾಗಿ ಇರುವಂಥ ಪ್ರವಾಸ ಅಂತ. ಸರ್, ಈ ತನಕ ಸಾಕಷ್ಟು ಟ್ರಿಪ್ಗಳನ್ನು ಕರ್ಕೊಂಡು ಹೋಗಿದ್ದೀರಿ ಪ್ರವಾಸಿಗರನ್ನು. ಸೊ ಇದರಲ್ಲಿ ಬೆಸ್ಟ್ ಟ್ರಿಪ್ ಅಥವಾ ಮೆಮೊರೇಬಲ್ ಟ್ರಿಪ್ ಅಂತ ಅನಿಸಿರುವಂಥದ್ದು ಯಾವುದಾದ್ರೂ ಇದೆಯಾ? ಪ್ರವಾಸಿಗರ ರೆಸ್ಪಾನ್ಸ್ ಆಗಿರ್ಬೋದು, ಇವಾಗ ನಿಮ್ಮ ಟ್ರಾವೆಲ್ ಯೂಸ್ ಮಾಡ್ಕೊಂಡಿರೋ ರೆಸ್ಪಾನ್ಸ್ ಆಗಿರ್ಬೋದು, ದಿ ಬೆಸ್ಟ್ ಅನಿಸೋವಂಥದ್ದು ಯಾವುದಾದ್ರೂ ಹೇಳ್ಕೊಳ್ಳೋದಾದರೆ ಯಾವುದನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಪ್ರತಿ ಟೂರು ನಮಗೆ ಬೆಸ್ಟೇ ಒಂದು. ಎರಡನೇದಾಗಿ ನಾವು ಮಾಡಿರುವ ಐಟ್ನರೀಸು ಏನಿದೆಯಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಒಂದು ಎರಡನೇದಾಗಿ ನಾವು ಹೇಳಿದ್ನಲ್ಲ ವ್ಯಾಲ್ಯೂ ಆ್ಯಡೆಡ್ ಅಟ್ರ್ಯಾಕ್ಷನ್ಸ್. ಎಲ್ಲಿ ಹೋದಾಗ ಯಾವ ಸ್ಥಳಕ್ಕೆ ಹೋದವಾಗ ನಾವು ಮಸ್ಟ್ ಸಿ. ಈಗ ನೀವು ಪ್ಯಾರಿಸಿಗೆ ಹೋದವಾಗ ಐಫೆಲ್ ಟವರ್ ಅಂತೀರಿ, ಇಲ್ಲ ಅಲ್ಲಿ ನದಿ ಇದೆ, ಆ ನದಿಯಲ್ಲಿ ಒಂದು ಕ್ರೂಸ್ ಮಾಡೋದಿರಲಿ, ವರ್ಸೆಲ್ಸ್ ಪ್ಯಾಲೇಸ್ ಇರಲಿ, ಇದು ಮಸ್ಟ್ ಸಿ. ಹಾಗೆ ಅಲ್ಲಿ ಡಿಸ್ನಿಲ್ಯಾಂಡು ಇದೆ.
ಬಟ್ ಡಿಸ್ನಿಲ್ಯಾಂಡ್ ನೀವು ಹಾಂಗ್ಕಾಂಗಿಗೆ ಹೋದ್ರೂ ಸಿಗುತ್ತೆ. ಹಾಂ, ತುಂಬ ಸಿಟಿಗಳಲ್ಲಿದೆ ಡಿಸ್ನಿಲ್ಯಾಂಡ್. ಸೊ ಮಸ್ಟ್ ಸಿ. ವರ್ಸೈಲ್ ಪ್ಯಾಲೇಸ್ ಅಂತ ಇದೆ, ಕೇಳಿರ್ಬೋದು. ಅದು ನಿಮ್ಗೆ ಎಲ್ಲಾದರೂ ಸಿಗುತ್ತಾ? ಈಗ ಮೈಸೂರು ಪ್ಯಾಲೇಸ್ ಮೈಸೂರಲ್ಲಿ ಮಾತ್ರ ಸಿಗೋದು ಅಲ್ವಾ? ಹಾಗಿರುವಾಗ ಸೊ ಕೆಲವೊಂದು ನಾವು ಆ ಥರದ ಮಸ್ಟ್ ಸಿ, ಆ ಅಟ್ರ್ಯಾಕ್ಷನ್ ಆ್ಯಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಮತ್ತು ನಮಗೇನೆಂದರೆ ಪ್ರತಿಯೊಂದು ಟೂರ್ ಮಾಡುವಾಗಲೂ ನಾವು ಒಂಥರ ವಿದ್ಯಾರ್ಥಿ ಥರನೇ ನಮ್ಮ ಹುಡುಗರಿಗೆ ನಾನು ಹೇಳ್ತೇನೆ, ಇದು ನಿಮ್ಮ ಫಸ್ಟ್ ಟೂರ್ ಅಂತಲೇ ನೀವು ತಿಳ್ಕೊಂಡು ಹೋಗಬೇಕು. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ನೀವು ಇದನ್ನು ತಿಳ್ಕೊಂಡು, ಯಾಕಂತ ಹೇಳಿದರೆ ನಾವು ಇವತ್ತು ಎಣಿಸಿದಾಗ ನಾಳೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಾರ್ಧಾಮ್ ಯಾತ್ರಾ ಅಂತ ಜರ್ನಿಯಲ್ಲಿ ನಾಳೆ ನಾವು ರೈಟ್ ಟೈಮ್ ಸ್ವಲ್ಪ ಬೇಗನೆ ಹೊರಟ್ರು ಲ್ಯಾಂಡ್ ಸ್ಲೈಡ್ ಆಗ್ಬೋದು. ಆ ಥರದ್ದು ಯಾವ್ದಾದ್ರು ಅನುಭವ ತುಂಬ ಆಗಿದೆ, ತುಂಬ. ನಾವು ಎಷ್ಟು ಅರ್ಥಕ್ವೇಕು, ಲ್ಯಾಂಡ್ ಸ್ಲೈಡು ಮತ್ತು ಇದೆಲ್ಲ ನಮಗೆ ಕಾಮನ್. ನಾನೇ ಒಂದು ಸಲ ನಾನು ಮತ್ತು ಇನ್ನೊಬ್ಬ ಮ್ಯಾನೇಜರ್ ಇದ್ದರು, 40 ಜನ ಬಾಲಿಗೆ ಹೋಗಿದ್ದು. ನಾವು ಇನ್ನೇನು ರೆಸ್ಟೋರೆಂಟಿಗೆ ಎಲ್ಲ ರೋಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಎಲ್ಲ ನಿಂತಿದ್ರು. ಸಡನ್ನಾಗಿ ಒಂದು ಸಲ ಅಲ್ಲಾಡ್ತು ನಮ್ಮ ಬಿಲ್ಡಿಂಗು. ಎಲ್ಲ ಸ್ಟಾಪ್, ಎಲ್ಲ ಬನ್ನಿ ಹೊರಗಡೆ ಬನ್ನಿ, ರೋಡಿಗೆ ಬನ್ನಿ ಅಂತ ಎಲ್ಲ ಕೂಗಾಡ್ತಾ ಇದ್ದಾರೆ. ನಾವು ಮಾತ್ರ ಎಷ್ಟು 5ನೇ ಫ್ಲೋರಲ್ಲೇನೋ ಇದ್ವಿ, ಹಾಗೆ ನಿಂತ್ಕೊಂಡು ಸುಮ್ಮನೆ ನೋಡೋಣ ಅಂತ. ಆವಾಗ ನೋಡಿದರೆ ನೆಕ್ಸ್ಟ್ ಐಲ್ಯಾಂಡಲ್ಲಿ ದೊಡ್ಡ ಅರ್ಥಕ್ಕಾಗಿ ತುಂಬ ಜನ ಇದಾಗಿದ್ದಾರೆ. ಆಮೇಲೆ ನಾರ್ತ್ ಈಸ್ಟಲ್ಲಿ ಇದೆಲ್ಲ ಕಾಮನ್. ನಮ್ಮ ಅಸ್ಸಾಮು, ಮೇಘಾಲಯ ಅಂದರೆ ತುಂಬ ದೊಡ್ಡ ಎಫೆಕ್ಟ್ ಕೊಡಲ್ಲ. ನಮ್ಮ ಇಂಡ್ಯಾದಲ್ಲಿ ಯಾವಾಗಲೂ ಆಗುತ್ತೆ, ತುಂಬ ಎಫೆಕ್ಟ್ ಇಲ್ಲ. ಒಂಥರ ನಮ್ಮ ಈ ಅರಬ್ಬಿ ಸಮುದ್ರದಲ್ಲಿ ತೆರೆ ಬಂದಂಗೆ ಜೋರಾಗಿ ಒಂದು ಸಲ ತೆರೆ ಬರುತ್ತೆ. ಆದರೆ ನಾವು ಕಂಪೇರ್ ಟು ಬೇರೆ ಕಡೆ ಥರ ಸುನಾಮಿ ಈ ಥರದ್ದೆಲ್ಲ ಕಡಿಮೆ. ಅದೇ ಥರ ಅರ್ಥಕ್ವೇಕ್ಸು ನಾರ್ತ್ ಈಸ್ಟಲ್ಲಿ ಅಸ್ಸಾಮು, ಮೇಘಾಲಯ, ಅರುಣಾಚಲ ಅಲ್ಲೆಲ್ಲ ಕಾಮನ್. ನಮ್ಮ ಟೂರಿಸ್ಟ್ಗೆ ಒಂದೊಂದು ಅನುಭವ ಆಗ್ತದೆ. ಒಂದು 10 ಟೂರಲ್ಲಿ ಒಂದು ಟೂರಲ್ಲಾದರೂ ಒಂದು ಸಲ ಜಸ್ಟ್ ಅದು ಅಲ್ಲಾಡಿಸಿ ಬಿಡ್ತದೆ. ಸೊ ಇವಾಗ ಅಡಿಗಾಸ್ ಯಾತ್ರಾ ಅಂದರೆ ಅಡಿಗಾಸ್ ಯಾತ್ರಾ ಅನ್ನೋ ಥರ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರ. ಸೊ ಇಲ್ಲಿಗೆ ಯಾರಾದರೂ ಒಬ್ಬ ಇವಾಗ ಯಾತ್ರೆಗೆ ಹೋಗಬೇಕು, ಒಂದು ಟೂರ್ ಮಾಡಬೇಕು ಅಂತ ಬರುವಂತಹ ವ್ಯಕ್ತಿಗೆ ಯಾವ ಥರ ಗೈಡೆನ್ಸ್ ಸಿಗುತ್ತೆ? ಪ್ರೊಸೀಜರ್ ಯಾವ ಥರ ಇರುತ್ತೆ ಇವತ್ತು? ಪ್ರೊಸೀಜರ್ ಅಂತ ಹೇಳಿದರೆ ನಮ್ಮಲ್ಲಿ ಡೈರೆಕ್ಟು ನೀವು ಆಫೀಸಿಗೆ ಬಂದು ಬುಕ್ ಮಾಡ್ಬೋದು ಸಂಪೂರ್ಣ ಮಾಹಿತಿಯನ್ನು. ಇಲ್ಲಾಂದರೆ ನಮ್ಮದು ಟೀಮ್ ಇದೆ, ಅವ್ರಿಗೆ ಫುಲ್ ಗೈಡೆನ್ಸ್ ಕೊಡ್ತದೆ. ಯಾತ್ರೆ ಹೋಗೋದಾದರೆ ಯಾವ ಟೈಮ್ ಬೆಸ್ಟ್ ಟೈಮ್ ಯಾವುದು, ಮತ್ತು ಆಮೇಲೆ ನಾವು ಇದು ಬುಕ್ಕಿಂಗ್ ಪ್ರೊಸೀಜರ್ಸಲ್ಲಿ ಅವ್ರಿಗೆ ಯಾವ್ದು ಹೋಗ್ಬೇಕು ಅದೆಲ್ಲ ಮಾಡ್ತೀವಿ. ಅದಾದಮೇಲೆ ನಾವು ಮೀಟಿಂಗ್ ಇಟ್ಕೊಳ್ತೀವಿ. ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡಿಗೆ ಹೋಗಬೇಕಂದ್ರೆ ಈಗ ವೆದರ್ ಏನಿರುತ್ತೆ, ನೀವು ಏನು ತೊಗೊಳ್ಬೇಕಂತ ಪರ್ಚೇಸ್ ಮಾಡಬೇಕಂದ್ರೆ ಏನು ಕರೆನ್ಸಿ ಎಷ್ಟು ತೊಗೋಬೇಕಾಗತ್ತೆ, ಆಮೇಲೆ ನಿಮ್ಗೆ ಎಷ್ಟು ಕ್ಲಾತ್ ಬೇಕಾಗುತ್ತೆ, ಆಮೇಲೆ ನಿಮಗೆ ಫುಡ್ ಯಾವ ಥರ ಕೊಡ್ತಾ ಇದ್ದೀವಿ. ಸೊ ನಾವು ಆ ಥರದ್ದು ಎಲ್ಲ ಒಂದು ಗೈಡೆನ್ಸ್ ಇಲ್ಲಿ ಕೊಟ್ಕೊಂಡು ಟೂರ್ ಬುಕ್ ಆದ ಮೇಲೂ ಸಹ ಪ್ರೀ ಡಿಪಾರ್ಚರ್ ಮೀಟ್ ಅಂತ ಮಾಡ್ತೀವಿ. ಅಂದರೆ ಹೋಗೋ ಮುಂಚೆನೇ ಈಗ ಪಿತೃ ಕಾರ್ಯ ಮಾಡಬೇಕು ಅಂತಾರೆ ಕಾಶಿ ಅಂತ ಏರಿಯಾದಲ್ಲಿ, ಆವಾಗ ಏನು ತೊಗೊಳ್ಬೇಕು ಎಲ್ಲ ಕೇಳ್ತಾರೆ ನಮ್ಮಲ್ಲಿ. ಅಥವಾ ಅಲ್ಲಿ ದಾನ ಕೊಡಬೇಕಾದ್ರೆ, ಅಂದರೆ ಟೂರಿಂದ ಟೂರಿಗೆ ಡಿಫ್ರೆನ್ಸ್ ಇದೆ. ಕಾಶಿ ಯಾತ್ರಕ್ಕೆ ಹೋಗೋರಿಗೆ ಬೇರೆ ಥರ, ಸಿಂಗಾಪುರಕ್ಕೆ ಹೋಗೋರೇ ಬೇರೆ ಥರ. ಇನ್ನು ಕೂಲ್ ಪ್ಲೇಸ್ ಲೈಕ್ ಇದಕ್ಕೆ ಶಿಮ್ಲಾನೋ ಅಥವಾ ಸ್ವಿಟ್ಜರ್ಲ್ಯಾಂಡೋ ಹೋಗಬೇಕಾದ್ರೆ ಡ್ರೆಸ್ ಆಗಲಿ ಇದಾಗಲಿ ನಿಮ್ಮ ಬ್ಯಾಗಿನ ವ್ಯವಸ್ಥೆ ಬೇರೆ ಬೇರೆ ಥರ ಇರ್ತದೆ. ಅದನ್ನು ಸಹ ನಾವು ಗೈಡೆನ್ಸ್ ಕೊಟ್ಟು ಎಲ್ಲ ಇಲ್ಲೇ ಬರಬೇಕಂತ ಇಲ್ಲ, ನಾವು ಇವನ್ ಥ್ರೂ ಫೋನ್ ಮುಖಾಂತರವೂ ಅವ್ರಿಗೆ ಏನು ಬೇಕು ಎಲ್ಲ ಗೈಡೆನ್ಸು ಕೊಡ್ತೀವಿ.